ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ನಾವು ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ಸ್ವರ್ಗೀಯ ಮನ್ನ ಪ್ರಿಯರೇ, ನಮ್ಮೆಲ್ಲರನ್ನ ದೇವರ ಜ್ಞಾನದಲ್ಲಿ ತುಂಬಿಸುವಂತ ಒಂದು ಶ್ರೇಷ್ಠವಾದ ಸಮಯ. ದೇವರು ನಮ್ಮೊಂದಿಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಅಂದರೆ ನಮ್ಮನ್ನು, ಅಂದರೆ ನಾನು ನೀವು ಎಲ್ಲರನ್ನ ಪ್ರೀತಿಸುತ್ತಾರೆ. ದೇವರ ಪ್ರೀತಿ ಶ್ರೇಷ್ಠ ಹಾಗೂ ದೇವರ ಪ್ರೀತಿ ತುಂಬಾ ರುಚಿಕರವಾದದ್ದು. ಪ್ರಿಯರೇ, ಒಂದು ದಿನ ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಪ್ರಯಾಣ ಮಾಡುತ್ತಾ ಇರುತ್ತಾನೆ. ಕಾಡಿನಲ್ಲಿ ಪ್ರಯಾಣ ಮಾಡಿ ಮಾಡಿ ಹೋಗುವಾಗ ಅವನಿಗೆ ತುಂಬಾ ದಣಿವಾಗುತ್ತದೆ. ಮರುಭೂಮಿ, ಎಲ್ಲಿಯೂ ನೀರಿಲ್ಲ, ಇರಲು ಮರವಿಲ್ಲ, ತಿನ್ನಲು ಆಹಾರವಿಲ್ಲ. ಅವನು ಮರುಭೂಮಿಯಲ್ಲಿ ನಡೆದು ಸಾಗುತ್ತಾನೆ. ನಡೆದು ಸಾಗುವಾಗ ಅವನು ಆಕಾಶದತ್ತ ತಲೆ ಎತ್ತುತ್ತಾನೆ. ಅವನು ಆ ಮರುಭೂಮಿಗೆ ಹೋಗುವಾಗ ಅವನ ಚಿಂತನೆಯಲ್ಲಿ ನಾನು ಈ ಮರುಭೂಮಿಯನ್ನು ದಾಟಿ ಹೋಗುತ್ತೇನೆ ಎಂಬುವಂತ ಒಂದು ಕಾನ್ಫಿಡೆನ್ಸ್ ಅವನಲ್ಲಿತ್ತು. ಒಂದು ಮರುಭೂಮಿಯನ್ನು ದಾಟಿ ಆ ಮರುಭೂಮಿಯಿಂದ ಆಚೆ ಹೋಗಿ ಅವನು ಅಮೂಲ್ಯವಾದ ಮುತ್ತುಗಳನ್ನ ತರಲು ಅವನು ಪ್ರಯತ್ನಿಸಿದ್ದಾನೆ. ಯಾಕೆಂದರೆ ಆ ಮರುಭೂಮಿಯನ್ನು ದಾಟಿ ಹೋಗುವಾಗ ಆ ಪ್ರದೇಶದಲ್ಲಿ, ಕಾಡು ಪ್ರದೇಶದಲ್ಲಿ ಅಮೂಲ್ಯವಾದ ಮುತ್ತುಗಳಿದೆ ಎಂಬುದು ಅವನಿಗೆ ತಿಳಿದಿತ್ತು. ಆದರೆ ಇಲ್ಲಿ ಒಂದು ಪದ್ಧತಿ ಏನೆಂದರೆ, ಅವನು ಆ ಮುತ್ತುಗಳನ್ನು ತೆಗೆದುಕೊಳ್ಳಲು ಹೋಗಬೇಕಾದರೆ, ಆ ಮುತ್ತುಗಳು ಇವನ ಕೈಗೆ ಸಿಕ್ಕಬೇಕಾದರೆ ಅವನು ಊಟ ಮಾಡದೆ ಉಪವಾಸದಲ್ಲಿ ಹೋಗಬೇಕು. ಊಟ ಮಾಡದೆ ಉಪವಾಸದಲ್ಲಿ ಹೋಗಬೇಕು. ಇದು ಸಾಧ್ಯವೇ? ಅವನು ಮರುಭೂಮಿಗೆ ಕಾಲಿಟ್ಟ ತಕ್ಷಣ ಅವನ ಅನ್ನಪಾನಗಳನ್ನು ಯಾವುದನ್ನು ಸೇವಿಸಬಾರದು. ಪ್ರೇರೆ, ಇವನು ಈ ಒಂದು ನಿರ್ಧಾರಕ್ಕೆ ಒಪ್ಪಿಕೊಂಡು ಈ ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಾನೆ. ನಡೆದು 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 ಹೋಗುವಾಗ ಅವನ ದೇಹದಲ್ಲಿ ಇದ್ದಂತಹ ಎಲ್ಲ ಆಹಾರ ಕರಗಿ ಹೋಗುತ್ತದೆ. ನಿತ್ರಾಣನಾಗಿ ಹೋಗುತ್ತಾನೆ. ಕುಡಿಯಲು ನೀರಿಲ್ಲ, ತಿನ್ನಲು ಆಹಾರವಿಲ್ಲ, ಇವನೇನನ್ನು ಕೊಂಡು ಹೋಗುವ ಹಾಗೆ ಇಲ್ಲ. ಆದರೆ ಆ ಮರುಭೂಮಿಯಲ್ಲಿ ನಡೆದು ದಣಿದು ಕೆಳಗೆ ಬಿದ್ದು ಅವನು ಪ್ರಯಾಣ ಮಾಡುತ್ತಾ ಇರುತ್ತಾನೆ. ತಲೆಯನ್ನು ಎತ್ತುತ್ತಾನೆ. ಅವನ ದೇಹವು ಹೇಳುತ್ತದೆ, ನನ್ನಿಂದ ಸಾಧ್ಯವಿಲ್ಲ, ಇನ್ನು ನನಗೆ ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಅವನ ದೇಹವು ಹೇಳುತ್ತದೆ. ಇವನ ಮನಸ್ಸು ಹೇಳುತ್ತದೆ, ಎದ್ದು ನಡೆ, ನಿನ್ನಿಂದ ಸಾಧ್ಯ ಎಂಬುದಾಗಿ. ಎದ್ದೇಳುತ್ತಾನೆ, ನಡೆಯುತ್ತಾನೆ, ಮತ್ತೆ ಕೆಳಗೆ ಬೀಳುತ್ತಾನೆ. ದೇಹ ಹೇಳುತ್ತದೆ, ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ. ಮನಸ್ಸು ಹೇಳುತ್ತದೆ, ನಿನ್ನಿಂದ ಸಾಧ್ಯ, ಎದ್ದು ನಡೆ. ನಡೆಯುತ್ತಾನೆ, ಕೆಳಗೆ ಕುಸಿದು ಹೋಗುತ್ತಾನೆ. ಸ್ವಲ್ಪ ಸ್ವಲ್ಪ ಮುಂದೆ ಹೋಗುವಾಗ ಅವನು ನಿತ್ರಾಣನಾಗಿ ಹೋಗುತ್ತಾನೆ. ಆಕಾಶದ ಕಡೆ ತಲೆ ಎತ್ತಿ ನೋಡುತ್ತಾನೆ. ಮಲಗಿದ್ದಾನೆ, ತಲೆ ಎತ್ತಿ ನೋಡುತ್ತಾನೆ, ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ದೇವಾ, ನಾನು ಆ ಅಳಿದು ಹೋಗುವ ಮುತ್ತಿಗಾಗಿ ಆಸೆಪಟ್ಟು ನನ್ನ ದೇಹಕ್ಕೆ ಅನ್ನಪಾನವಿಲ್ಲದೆ ನಾನು ನಡೆದು ಈ ಮರುಭೂಮಿಯಲ್ಲಿ ಬಂದು ಸಿಕ್ಕಿ ಹೋದೆ. ಈಗ ನನಗೆ ಅರಿವಾಯಿತು, ಅತ್ತ ಸಿಕ್ಕುವ ಮುತ್ತಿಗಿಂತ ಶ್ರೇಷ್ಠ ನನ್ನ ದೇಹ. ಅಲ್ಲಿ ಸಿಗುವಂತ ಬೆಲೆ ಬಾಳುವಂತ ಅಮೂಲ್ಯವಾದ ಮುತ್ತು ರತ್ನಗಳಿಗಿಂತ ನನ್ನ ಆರೋಗ್ಯ ಹಾಗೂ ನಾನು ಜೀವಿಸಬೇಕು.
ನನಗೆ ನಾನು ಜೀವಿಸುವುದು ಮುಖ್ಯ, ನನ್ನ ಶರೀರ ಮುಖ್ಯ, ನನ್ನ ಜೀವನ ಮುಖ್ಯ, ಆ ಮುತ್ತುಗಳಲ್ಲ. ದೇವಾ ನನ್ನನ್ನು ಕ್ಷಮಿಸು, ದೇವಾ ನನ್ನನ್ನು ಕ್ಷಮಿಸು. ನಿನ್ನನ್ನು ಹುಡುಕಿ ಬಂದೆ, ಆದರೆ ನಾನು ಅವುಗಳನ್ನು ಹುಡುಕಿ ಬಂದೆ, ಆದರೆ ನನಗೆ ಅದು ಸಿಕ್ಕಲು ಸಾಧ್ಯವಿಲ್ಲ. ನಾನು ನಿತ್ರಾಣನಾಗಿ ಹೋಗಿದ್ದೇನೆ, ನಾನು ಮರುಭೂಮಿಯಲ್ಲಿ ಬಿದ್ದು ಹೋಗಿದ್ದೇನೆ, ಎದ್ದು ನಡೆಯಲಾಗುತ್ತಾ ಇಲ್ಲ, ಇನ್ನು ನಾನು ಸತ್ತು ಹೋಗುತ್ತೇನೆ. ದೇವಾ ದೇವಾ ನನ್ನನ್ನು ಕ್ಷಮಿಸು, ದೇವಾ ನನ್ನ ಮೇಲೆ ಕರುಣೆ ತೋರಿ ಎಂಬುದಾಗಿ ಅವನು ಆಕಾಶದತ್ತ ತಲೆಯನ್ನ ಎತ್ತುತ್ತಾ ಕಣ್ಣೀರಿನಿಂದ, ಮರಣ ಭಯದಿಂದ ಅವನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾನೆ. ಪ್ರಿಯರೇ, ಈ ಒಂದು ಸ್ವಾರಸ್ಯವಾದ ಚಿಂತನೆಯನ್ನ ನಾವು ಮೆಲುಕು ಹಾಕಬೇಕು. ನಾವು ಈ ಲೋಕದಲ್ಲಿ ಏನು ಮಾಡುತ್ತಾ ಇದ್ದೇವೆ? ಇದನ್ನೇ ಮಾಡುತ್ತಾ ಇದ್ದೇವೆ. ನಮ್ಮ ಆತ್ಮವನ್ನ ಸಂರಕ್ಷಿಸಿಕೊಳ್ಳುವುದಕ್ಕೆ ಬದಲಾಗಿ, ನಮ್ಮ ಜೀವನವನ್ನ ಸಂರಕ್ಷಿಸಿಕೊಳ್ಳುವುದಕ್ಕೆ ಬದಲಾಗಿ, ಲೋಕದ ಆಕರ್ಷಣೆಯಲ್ಲಿರುವಂತಹ, ಲೋಕವು ಕೊಡುವಂತಹ ಸುಖ ಭೋಗ ವಿಲಾಸಗಳನ್ನ ನಾವು ಹಿಂಬಾಲಿಸಿ ಹೋಗುತ್ತಾ ಇದ್ದೇವೆ. ಇರುವುದೆಲ್ಲವನ್ನ ಕಳೆದುಕೊಳ್ಳುತ್ತಾ ಇದ್ದೇವೆ. ಒಂದು ಕಡೆ ಇರುವಂತಹ ಆಸ್ತಿ ಹಣವನ್ನು ಕಳೆದುಕೊಂಡರೆ, ಇನ್ನೊಂದು ಕಡೆ ಕುಟುಂಬದಲ್ಲಿ ಶಾಂತಿ, ಪ್ರೀತಿ, ಸಮಾಧಾನ ಎಲ್ಲವನ್ನ ಕಳೆದುಕೊಳ್ಳುತ್ತಾ ಇದ್ದೇವೆ. ನಮ್ಮ ಗುರಿಯನ್ನು ತಲುಪುವುದಕ್ಕಾಗಿ ನಾವು ಎಲ್ಲವನ್ನ ಕಳೆದುಕೊಳ್ಳುತ್ತಾ ಇದ್ದೇವೆ. ಅಳಿದು ಹೋಗುವ ಒಂದು ವಸ್ತುವನ್ನ ನಾವು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಜೀವಂತವಾಗಿರುವ ನಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾ ಇದ್ದೇವೆ. ಬೇಡವಾದ ವ್ಯಕ್ತಿಗಳನ್ನ, ಬೇಡವಾದ ಆಸ್ತಿಯನ್ನ, ಬೇಡವಾದ ಅಂತಸ್ತನ್ನ, ಬೇಡವಾದ ಸ್ಥಾನಮಾನಗಳನ್ನ ಹುಡುಕಿ 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 ನಮಗೆ ಅಮೂಲ್ಯವಾಗಿರುವುದೆಲ್ಲವನ್ನ ಕಳೆದುಕೊಂಡು ನಾವು ನಿತ್ರಾಣರಾಗಿ ಬಿದ್ದು ಹೋಗುತ್ತಾ ಇದ್ದೇವೆ. ನಮ್ಮ ಜೀವನವನ್ನು ನಾವು ಗ್ರಹಿಸಬೇಕು. ನಮ್ಮ ಜೀವನವನ್ನು ನಾವು ಗ್ರಹಿಸಬೇಕು. ನಮ್ಮ ಜೀವನದಲ್ಲಿ ನಮಗೆ ಗ್ರಹಿಸುವಿಕೆ ಬರಬೇಕು. ನಾನು ಏನನ್ನ ಹುಡುಕುತ್ತಾ ಇದ್ದೇನೆ? ನನಗೆ ಬೇಕಾದದ್ದಾದರೂ ಏನು? ಯಾವುದು ನನಗೆ ಸಂತೋಷವನ್ನು ಕೊಡುತ್ತದೆ? ಯಾವುದರಿಂದ ನನಗೆ ಸಮಾಧಾನ? ಯಾವುದರಿಂದ ನನಗೆ ಸಂತೋಷ? ಇವುಗಳನ್ನ ನಾವು ಆಲೋಚಿಸಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತ ಕಾಲದಲ್ಲಿ ನಾವು ಇವುಗಳನ್ನ ಸ್ಮರಿಸಿ ಚಿಂತಿಸುವಾಗ ನಾವು ಆಲೋಚಿಸತಕ್ಕಂತಹ ಕಾರ್ಯ ಏನು? ಪ್ರಿಯ, ಇವತ್ತಿನ ದಿನದಲ್ಲಿ ನಾವು ಚಿಂತಿಸುವಾಗ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ 8ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ ಹೇಳುತ್ತದೆ, ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ಎಷ್ಟು ಜನ ನಾವು ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೇವೆ? ಎಷ್ಟು ಜನ? ಕರೆಯಲ್ಪಟ್ಟ ಕರೆಯನ್ನು ಬಿಟ್ಟು ಲೋಕವನ್ನು ನೋಡಿ ಓಡುತ್ತಾ ಇದ್ದೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರ ಕರೆ ಶ್ರೇಷ್ಠವಾದದ್ದು. ದೇವರನ್ನು ಬಿಟ್ಟು ದ್ರವ್ಯವನ್ನು ಹುಡುಕಿ ಹೋಗುತ್ತಾ ಇದ್ದೇವೆ. ದೇವರೇ ಎಂದು ಹೇಳುತ್ತಾ ಇದ್ದೇವೆ, ದೇವರೇ ಎಂದು ಕೈ ಎತ್ತುತ್ತಾ ಇದ್ದೇವೆ, ದೇವರೇ ಎಂದು ಸ್ತುತಿಸುತ್ತಾ ಇದ್ದೇವೆ, ದೇವರೇ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ. ಆದರೆ ಅದಾವುದು ನಮಗೆ ಫಲವಾಗುತ್ತಿಲ್ಲ, ಅದಾವುದರಿಂದ ನಮಗೆ ಫಲ ಸಿಗುತ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓ ನನ್ನ ಸಹೋದರನೇ, ಸಹೋದರಿಯೇ, ತುಂಬಾ ಆಳವಾಗಿ ಚಿಂತಿಸತಕ್ಕಂತ ವಿಷಯ. ನಾವೆಲ್ಲರೂ ಹೇಳ್ತೇವೆ, ನಾನು ದೇವರ ಮಗನು, ದೇವರ ಮಗಳು ಎಂಬುದಾಗಿ ನಾವು ಹೇಳಿಕೊಳ್ಳುತ್ತೇವೆ. ನಮ್ಮೊಂದಿಗೆ ದೇವರಿದ್ದಾರೆ ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ನಾನು ದೇವರಿಂದ ಕರೆ ಹೊಂದಿದ್ದೇವನೇ ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ವಾಕ್ಯ ಹೇಳ್ತಾ ಇದ್ದಾರೆ, ಯೋಹಾನರು ಹೇಳ್ತಾ ಇದ್ದಾರೆ, ಯೋಹಾನರು ಶುಭ ಸಂದೇಶದಲ್ಲಿ ಬರೀತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ ಹೊರತು
ಲೋಕದ ಮಾತಿಗೆ ಕಿವಿ ಕೊಡುವುದಿಲ್ಲ. ಲೋಕವು ಆಕರ್ಷಿಸುವ ಮಾತುಗಳಿಗೆ ಕಿವಿ ಕೊಡುವುದಿಲ್ಲ. ಲೋಕವು ಸೆಳೆಯುವಂತವುಗಳಿಗೆ ಕಿವಿ ಕೊಡುವುದಿಲ್ಲ. ದೇವರ ಮಕ್ಕಳು ದೇವರ ಮಾತಿಗೆ ಮಾತ್ರ ಕಿವಿ ಕೊಡುತ್ತಾರೆ. ದೇವರ ಮಾತು ಅಂದ್ರೆ ಯಾವುದು? ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ, ದೇವರ ಮಾತು, ದೇವರ ವಾಕ್ಯ. ಈ ದೇವರ ವಾಕ್ಯ ನಾವು ಆಲಿಸುವಾಗ ದೇವರು ನಮ್ಮೊಡನೆ ಮಾತನಾಡುತ್ತಾರೆ. ಈ ಮಧ್ಯಾಹ್ನ ಈ 3 ಗಂಟೆಯ ಸಮಯ, 3:30 ಗಂಟೆಯ ಸಮಯದಲ್ಲಿ ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ ಕುಳಿತುಕೊಂಡಿದ್ದೇವೆ. ನಿಜ. ಆದರೆ ನಾವು ನಿಜವಾಗಿ ದೇವರ ಮಕ್ಕಳು ಎಂಬುದಾದರೆ ನಾವು ದೇವರ ಮಾತಿಗೆ ನಾವು ಕಿವಿಗೊಡುತ್ತಾ ಇದ್ದೇವಾ? ದೇವರ ಮಾತನ್ನು ನಾವು ಅನುಸರಿಸ್ತಾ ಇದ್ದೇವಾ? ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಮೆಲುಕು ಹಾಕುತ್ತಾ ಇದ್ದೇವಾ? ದೇವರು ನನ್ನೊಡನೆ ಮಾತನಾಡುತ್ತಾ ಇದ್ದಾರೆ ಎಂಬ ವಿಶ್ವಾಸ ನಮಗಿದೆಯಾ? ಪ್ರಿಯರೇ, ಇವುಗಳೇ ನಮಗೆ ಬೇಕಾದಂತಹ ಅನುಭವಗಳು. ಇವುಗಳ ಅನುಭವ ನಮಗಿಲ್ಲದೆ, ದೇವರಿಗೂ ನಮಗೂ ಒಂದು ಸತ್ಸಂಬಂಧವಿಲ್ಲದೆ, ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳದೆ, ಕೇವಲ ನಾವಾಗಿ ಜೀವಿಸುತ್ತಾ, ಕೇವಲ ನಾವು ನಮ್ಮಂತೆಯೇ ಜೀವಿಸುತ್ತಾ, ಯಾರಿಗೂ ಉಪಯುಕ್ತವಲ್ಲದ ಸಾಧನವಾಗಿ ದೈವ ವಾಕ್ಯಕ್ಕೆ ಕಿವಿಗೊಟ್ಟರು ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡುತ್ತಾ, ದೇವರ ಮಕ್ಕಳಾಗುವ ಯೋಗ್ಯತೆ ಇದ್ದರೂ ದೇವರ ಮಕ್ಕಳಾಗದೆ, ದೇವರಿಂದ ಕರೆ ಹೊಂದಿದವರಾಗಿದ್ದರೂ ಸಹ ಆ ದೇವರ ಕರೆಗಳನ್ನು ಬಹಿಷ್ಕರಿಸುತ್ತಾ, ದೇವರ ಮಾತಿಗೆ ಕಿವಿಗೊಡದೆ ಹೋಗುವಂತಹ ನಮ್ಮ ಸ್ವಭಾವಗಳು ಎಷ್ಟರ ಮಟ್ಟಿಗೆ ಕ್ಷುಲ್ಲಕವಾಗಿದೆ ಎಂಬುದನ್ನು ನಾವು ಚಿಂತಿಸಿ ನೋಡಬೇಕು. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುವರು. ನಾವೆಷ್ಟು ಜನ ಕಿವಿಗೊಡ್ತಾ ಇದ್ದೇವೆ? ಎಷ್ಟು ಜನ ಇದನ್ನು ನಾವು ಒಪ್ಪಿಕೊಳ್ಳುತ್ತೇವೆ? ನೀನಾರೇ ಆಗಿರಬಹುದು, ಸಹೋದರ ಸಹೋದರಿ, ನಿನಬ ಶುಭ ಸಂದೇಶ ಸಾರುವವರಾಗಿರಬಹುದು, ಒಬ್ಬ ಮಿಷನರಿ ಆಗಿರಬಹುದು, ಸಭಾಪಾಲಕ ಆಗಿರಬಹುದು, ಯಾಜಕ ಆಗಿರಬಹುದು, ಧರ್ಮಾಧ್ಯಕ್ಷ ಆಗಿರಬಹುದು, ಮಿಷನರಿ ಆಗಿರಬಹುದು, ಮಧ್ಯಸ್ಥ ತಾಂಡದಲ್ಲಿರಬಹುದು, ಯಾವುದೇ ಸೇವಾಗ ಯಾವ ವರಗಳನ್ನು ನೀವು ಪಡೆದುಕೊಂಡಿರಬಹುದು. ನನ್ನನ್ನು ನಿಮ್ಮನ್ನು ನೋಡಿ ವಾಕ್ಯ ಹೇಳುತ್ತಾ ಇದೆ, ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುವರು. ಯಾರು ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೇವೆ? ಲೋಕದ ಮಾತಿಗೆ ಕಿವಿಗೊಡುತ್ತಾ ಇದ್ದೇವೆ, ಮನುಷ್ಯನ ಮೋಹದ ಮಾತಿಗೆ ಕಿವಿಗೊಡುತ್ತಾ ಇದ್ದೇವೆ, ಸುಳ್ಳಿಗೆ ಕಿವಿಗೊಡುತ್ತಾ ಇದ್ದೇವೆ, ಮತ್ತೊಬ್ಬರು ಆಡುವ ದೂಷಣೆಗಳಿಗೆ ಕಿವಿಗೊಡುತ್ತಾ ಇದ್ದೇವೆ, ಮತ್ತೊಬ್ಬರ ಕೆಟ್ಟ ಆಲೋಚನೆಗಳಿಗೆ ಕಿವಿಗೊಡುತ್ತಾ ಇದ್ದೇವೆ, ಮತ್ತೊಬ್ಬರು ಮಾತನಾಡುವ ಹೊಲಸು ಮಾತುಗಳಿಗೆ ನಾವು ಕಿವಿಗೊಡುತ್ತಾ ಇದ್ದೇವೆ, ಅಳಿದು ಹೋಗುವಂತಹ ಈ ಲೋಕದ ವ್ಯಾಮೋಹಗಳಿಗೆ ಕಿವಿಗೊಡುತ್ತಾ ಇದ್ದೇವೆ, ಪಾಪಕ್ಕೆ ಪ್ರಚೋದನೆಯಾಗಿರುವ ಮಾತುಗಳಿಗೆ ಕಿವಿಗೊಡುತ್ತಾ ಇದ್ದೇವೆ, ಮತ್ತೊಬ್ಬರ ಕುಟುಂಬಗಳನ್ನು ಒಡೆದು ಹಾಕುವಂತಹ ಮಾತುಗಳಿಗೆ ಕಿವಿಗೊಡುತ್ತಾ ಇದ್ದೇವೆ, ಮತ್ತೊಬ್ಬರ ನಾಶನದ ಬಗ್ಗೆ ತೀರ್ಪು ಕೊಡುವುದಕ್ಕೆ ನಾವು ಕಿವಿಗೊಡುತ್ತಾ ಇದ್ದೇವೆ. ಹೇಗೆ ನಾನು ನೀವು ದೇವರ ಮಕ್ಕಳು ಎಂದು ಹೇಳಿಕೊಳ್ಳಲು ಸಾಧ್ಯ? ಹೇಗೆ ನಾನು ನೀವು ದೇವರ ಮಕ್ಕಳೆಂದು ಹೇಳಿಕೊಳ್ಳಲು ಸಾಧ್ಯ? ದೇವರು ನಮ್ಮೊಡನಿದ್ದಾರೆ ಎಂದು ಹೇಳಿಕೊಳ್ಳಲು ಹೇಗೆ ಸಾಧ್ಯ? ಖಂಡಿತವಾಗಿ ಸಾಧ್ಯವಿಲ್ಲ. ದೇವರ ಮಕ್ಕಳು ದೇವರ ವಾಕ್ಯಕ್ಕೆ ಕಿವಿಗೊಡುವರು, ಅವರ ಮಾತಿಗೆ ಕಿವಿಗೊಡುವರು. ಅಂದ್ರೆ ಅವರ ಮಾತು ದೇವರ ವಾಕ್ಯ. ನೀನು ಯಾರೇ ಆಗಿರ್ಬೋದು, ಒಂದು ಕ್ಷಣ ಈ ಸಮಯ ನಿನ್ನನ್ನು ಪರಿಶೀಲಿಸಿಕೊ ನನ್ನ ಸಹೋದರ ಸಹೋದರಿ. ಈ ಕ್ಷಣ ನಿನ್ನ ಮನಸ್ಸಾಕ್ಷಿ ನಿನ್ನೊಡನೆ ಮಾತನಾಡುವುದು, ನನ್ನೊಡನೆ ಮಾತನಾಡುವುದು. ನಾನು ನಿಜವಾಗಿ ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೇನೆ. ನೀನು ಎಂತ ವಿಶ್ವಾಸಿ ಆಗಿರಬಹುದು, ಎಂತ ಅದ್ಭುತಗಳನ್ನು ಮಾಡುತ್ತೇನೆ ಎಂದು ಹೇಳಬಹುದು, ಎಂತ ಶಕ್ತನು ಎಂದು ಹೇಳಬಹುದು, ಶಕ್ತಳು ಎಂದು ಹೇಳಬಹುದು, ಎಲ್ಲಾ ಸಮಯ ನನ್ನ ದೇವರ ವಾಕ್ಯದಲ್ಲಿಯೇ ಕೇಳ್ತಾ ಇರುತ್ತೇನೆ ಎಂದು ಹೇಳಬಹುದು. ಆದರೆ ನೀನು ಎಷ್ಟು ದೇವರ ವಾಕ್ಯವನ್ನು ಕೇಳಿದರೂ ಸಹ, ಕೇಳುತ್ತಾ ಇದ್ದರೂ ಸಹ, ಎಷ್ಟರ ಮಟ್ಟಿಗೆ ನಾನು ನೀನು ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇದ್ದೇವೆ?
ಕೇವಲ ಶಬ್ದವನ್ನು ಕೇಳ್ತಾ ಇದ್ದೇವೆ ಅಷ್ಟೇ. ಮೊಬೈಲ್ ಅಲ್ಲಿ ಕುತ್ಕೊಂಡು, ಟಿವಿಯಲ್ಲಿ ಕುತ್ಕೊಂಡು, ಧ್ಯಾನದಲ್ಲಿ ಕುತ್ಕೊಂಡು ಬರೀ ಶಬ್ದವನ್ನು ಮಾತ್ರ ಕೇಳ್ತಾ ಇದ್ದೇವೆ. ಕೇಳಿ ನಾವು ಮತ್ತೊಬ್ಬರಿಗೆ ಉರು ಹೊಡಿತೇವೆ. ಆದರೆ ನಮ್ಮ ಜೀವಿತದಲ್ಲಿ, ನಮ್ಮ ಬಾಳಿನಲ್ಲಿ ನಾನು ಪರಿವರ್ತನೆ ಹೊಂದುತ್ತಾ ಇಲ್ಲ. ನನ್ನ ಸ್ವಭಾವದಲ್ಲಿ ಪರಿವರ್ತನೆ ಇಲ್ಲ, ನನ್ನ ಮಾತಿನಲ್ಲಿ ಪರಿವರ್ತನೆ ಇಲ್ಲ. ಕೇವಲ ಶಬ್ದವನ್ನು ಕೇಳಿ 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 ನಾನು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೇನೆ, ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೇನೆ ಎಂದು ಹೇಳುವಂತಹ ವ್ಯಕ್ತಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಮಾತ್ರವಲ್ಲ, ದೇವರ ವಾಕ್ಯವನ್ನು ಸಾರುವವರನ್ನು ಸಹ ನೋಡುತ್ತೇವೆ. ನಾನು ದೇವರ ವಾಕ್ಯವನ್ನು ಸಾರುತ್ತೇನೆ 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 ಎಂದು ಹೇಳುತ್ತಾ ಇದ್ದಾರೆ. ಸಾರುವವರು ಎಷ್ಟು ಜನ ನಾವು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೇವೆ? ಎಷ್ಟು ಜನ? ಹೇಳುವುದು ಸುಲಭ, ಹೇಳುವುದು ಸುಲಭ, ಕೇಳುವುದು ಸುಲಭ, ಆದರೆ ಅನುಸರಿಸುವುದು ಅತೀವ ಕಷ್ಟ. ನಿಮ್ಮ ಮನಸ್ಸಾಕ್ಷಿ ಮುಂದೆ ಈ ಪ್ರಶ್ನೆ: ನೀವು ದೇವರ ಮಕ್ಕಳು ಎಂದು ಹೇಳುತ್ತಾ ಇದ್ದೀರಿ, ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೀರಾ? ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ನಿಜ, ಆದರೆ ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೇವಾ? ಇದರ ಅರ್ಥ ದೇವರ ಮಾತಿಗೆ ಕಿವಿಗೊಡುತ್ತಾರೆ ಎಂಬುವ ಅರ್ಥ ಅಂದ್ರೆ ದೇವರು ಹೇಳಿದೆಲ್ಲವನ್ನ ಅನುಸರಿಸ್ತಾರೆ ಎಂಬುದಾಗಿ ಅರ್ಥ. ಬರೀ ಕೇಳ್ತಾರೆ ಎಂಬುದಾಗಿ ಅರ್ಥ ಅಲ್ಲ, ಕೇಳುವುದಲ್ಲ. ಇದನ್ನು ಯೇಸು ಸ್ವಾಮಿ ವಿವರಿಸಿ ಹೇಳ್ತಾ ಇದ್ದಾರೆ. ಪ್ರಭು ಯೇಸು ಶುಭ ಸಂದೇಶವನ್ನು ಸಾರಿದರು. ಲೋಕದ ಕಟ್ಟಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿಯೂ ನನಗೂ ನಿಮಗೂ ಹೇಳಿದರು. ನಾವು ಸಾರ್ತಾ ಇದ್ದೇವೆ, ನಾನು ಸಹ ಸಾರ್ತಾ ಇದ್ದೇನೆ ನಿಜ. ಪ್ರಭು ಯೇಸು ಹೇಳಿದರು, ಕೇಳಿರಿ ಕೊಡಲಾಗುವುದು ಎಂಬುದಾಗಿ ಹೇಳಿದರು, ಹುಡುಕಿರಿ ಸಿಗುವುದು ಎಂಬುದಾಗಿ ಹೇಳಿದರು, ತಟ್ಟಿರಿ ತೆರೆಯಲಾಗುವುದು ಎಂಬುದಾಗಿ ಹೇಳಿದರು. ಯಾವುದನ್ನು ಕುರಿತು ಹೇಳಿದರು? ಅನೇಕ ಸಾರಿ ನಿಮಗೆ ಇದನ್ನು ವಿವರಿಸಿದ್ದೇನೆ. ಸ್ವರ್ಗ ರಾಜ್ಯವನ್ನು ಕುರಿತು ಇದನ್ನು ಹೇಳಿದರು. ಈ ಲೋಕದ ರಾಜ್ಯವನ್ನಲ್ಲ, ಅಳಿದು ಹೋಗುವುದನ್ನೆಲ್ಲ ನಾವು ಧ್ಯಾನಿಸಿದೆವು ಪ್ರಾರಂಭದಲ್ಲಿ. ಒಬ್ಬನೋ ಮುತ್ತು ರತ್ನಗಳನ್ನು ತರುವುದಕ್ಕಾಗಿ ಮರುಭೂಮಿಯಲ್ಲಿ ನಡೆದು ಹೋಗುತ್ತಾನೆ. ಅವನ ಮನಸ್ಸು ಹೇಳುತ್ತದೆ ನಿನ್ನಿಂದ ಸಾಧ್ಯ, ದೇಹ ಹೇಳುತ್ತದೆ ನನ್ನಿಂದ ಸಾಧ್ಯವಿಲ್ಲ. ಕೊನೆಗೆ ಅವನ ಮನಸ್ಸು ಹಾಗೂ ಅವನ ದೇಹ ಹೇಳುತ್ತದೆ ನನ್ನಿಂದ ಸಾಧ್ಯವಿಲ್ಲ. ಅಳಿದು ಹೋಗುವುದನ್ನು ಹುಡುಕಿ ಹೋಗುತ್ತಾ ಇದ್ದಾನೆ, ಆದರೆ ಅವನ ಜೀವವನ್ನು ಕಳೆದುಕೊಳ್ಳಲು ಸಿದ್ಧನಾಗಿದ್ದಾನೆ. ಆದರೆ ಅವನ ಜೀವನವನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತೆ ಅಲ್ಲಿ ಮುತ್ತು ರತ್ನಗಳು ಸಿಕ್ಕಿ ಏನು ಪ್ರಯೋಜನ? ಅವನಿಗೆ ಅಲ್ಲಿ ಆಹಾರ ಸಿಕ್ಕದೆ ಬರೀ ಮುತ್ತು ರತ್ನಗಳು ಸಿಕ್ಕಿದರೆ ಏನು ಪ್ರಯೋಜನ? ಇದೇ ಆಗಿದೆ ಪ್ರಿಯರೇ ನನ್ನ ಮತ್ತು ನಿಮ್ಮ ಜೀವನ. ಮೌಲ್ಯವಿಲ್ಲದನ್ನು ಹುಡುಕಿ ಹೋಗ್ತಾ ಇದ್ದೇವೆ, ಆಕರ್ಷಣೆಯಾದದನ್ನು ಹುಡುಕಿ ಹೋಗ್ತಾ ಇದ್ದೇವೆ. ಅದರಿಂದ ಸಂಪಾದಿಸಬೇಕೆಂಬುದಾಗಿ ನಾವು ಚಿಂತಿಸ್ತಾ ಇದ್ದೇವೆ. ಪ್ರಿಯ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುವರು. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುವರು. ಯೇಸು ಸ್ವಾಮಿ ಹೇಳಿದರು, ನೀವು ಧರ್ಮಶಾಸ್ತ್ರಿಗಳಾಗ ಎಲ್ಲ ಯಹೂದ್ಯರ ಸಂದೇಶಗಳನ್ನು ಕೇಳಿ, ಆದರೆ ಅವರಾಗಿ ನೀವು ಜೀವಿಸಬೇಡಿ, ಅವರಾಗಿ ಜೀವಿಸಬೇಡಿ. ಪ್ರಿಯರೇ, ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿ ಕೆಲವು ನೋಡಿ, ತುಂಬಾ ಜನ ಅರಿವೇ ಇಲ್ಲ. ಅಷ್ಟು ಜನರಿಗೆ ಅರಿವೇ ಇಲ್ಲ. ಎಲ್ಲರಿಗೂ ಒಂದೇ ಉದ್ದೇಶ, ಒಂದು ಅರ್ಥ ಏನಂದ್ರೆ, ನಾನು ದಿನಾ ಬಲಿ ಪೂಜೆಗೆ ಹೋಗ್ಬಿಟ್ರೆ ದೇವರ ಮಗ, ದೇವರ ಮಗಳು, ಪ್ರಾರ್ಥನೆ ಮಾಡ್ಬಿಟ್ರೆ ದೇವರ ಮಗ, ದೇವರ ಮಗಳು, ದಿನಾ ದೇವರ ವಾಕ್ಯ ಕೇಳಿದ್ರೆ ದೇವರ ಮಗ, ದೇವರ ಮಗಳು. ಖಂಡಿತವಾಗಿಯೂ ಇಲ್ಲ. ಆ ಸಮಯವನ್ನು ದೇವರಿಗೆ ಕೊಡುತ್ತೇವೆ, ನಿಜ, ಸಂತೋಷ. ಆದರೆ ಈ ಕಾರ್ಯಗಳನ್ನು ಮಾಡಿಬಿಟ್ಟರೆ ಯಾರು ದೇವರ ಮಗಳಾಗಲು ಸಾಧ್ಯವಿಲ್ಲ, ಮಗನಾಗಲು ಸಾಧ್ಯವಿಲ್ಲ. ಇವುಗಳನ್ನು ಮಾಡಿದೆ ಎಂದಾಕ್ಷಣ ಯಾರು ಸಹ
ದೇವರ ಮಗನು ದೇವರ ಮಗಳಾಗಲು ಸಾಧ್ಯವಿಲ್ಲ. ಯಾರು ದೇವರ ಮಕ್ಕಳು? ನಾನು ನೋಡ್ತೇವೆ, 38 ವರ್ಷಗಳಿಂದ ಬೆತ್ಸೆದಾ ಕೊಳದ ಬಳಿ ಬಿದ್ದುಕೊಂಡವನು ದೇವಾಲಯಕ್ಕೆ ಹೋಗಲಾಗಲಿಲ್ಲ. 38 ವರ್ಷಗಳಿಂದ ಆರಾಧನೆಗೆ ಹೋಗಲಿಲ್ಲ, ದೇವಾಲಯಕ್ಕೆ ಹೋಗಲಿಲ್ಲ, ಪ್ರಾರ್ಥನೆಗೆ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಭಯಂಕರ ರೋಗಿಯಾಗಿದ್ದಾನೆ. ಅವನನ್ನ ಇಳಿಸಲು ಸಹ ಯಾರು ಅವನಿಗೆ ಸಹಾಯ ಮಾಡುತ್ತಾ ಇಲ್ಲ ಎಂಬುದಾದ್ರೆ ಅವನಿಗೆ ನಡೀಲಿಕ್ಕೂ ಸಹ ಆಗ್ತಾ ಇಲ್ಲ. ಅವನಿಗೆ ಯಾವ ಧ್ಯಾನಕ್ಕೆ ಹೋಗಲಾಗಲಿಲ್ಲ, ಯೇಸುವನ್ನು ಹಿಂಬಾಲಿಸಿ ಹೋಗಲಿಕ್ಕೆ ಆಗಲಿಲ್ಲ, ಯೇಸುವಿನ ಯಾವ ಪ್ರಬೋಧನೆಯನ್ನು ಹೋಗಿ ಕೇಳಲಿಕ್ಕೆ ಅವನಿಂದ ಆಗಲಿಲ್ಲ. ಆದರೆ ಯೇಸುವಿನಲ್ಲಿ ಮಾತ್ರ ಅವನಿಗೆ ವಿಶ್ವಾಸವಿತ್ತು, ದೇವರಲ್ಲಿ ಅವನಿಗೆ ವಿಶ್ವಾಸವಿತ್ತು. ಒಂದು ದಿನ ನಾನು ಈ ಕೊಳದಲ್ಲಿ ಇಳಿಯುವೆ, ನಾನು ಸೌಖ್ಯನಾಗುವೆ ಎಂಬಂತ ಆಳವಾದ ವಿಶ್ವಾಸದಿಂದ 38 ವರ್ಷಗಳ ಕಾಲ ಆ ಬೆತ್ಸೆದಾ ಕೊಳದ ಬಳಿ ಅವನು ಕುಳಿತುಕೊಂಡಿದ್ದ. ಅವನು ಹೋಗಲಿಲ್ಲ ದೇವರ ನೋಡಿಕೆ, ಆದರೆ ದೇವರನ್ನೇ ಸ್ಮರಿಸುತ್ತಾ ವಿಶ್ವಾಸದಲ್ಲಿ ಕುಳಿತಿದ್ದ. ಅದರಿಂದ ದೇವರೇ ಅವನ ಬಳಿಗೆ ಹೋದರು, ಯೇಸುವೇ ಅವನ ಬಳಿಗೆ ಹೋದರು, ಯೇಸುವೇ ಅವನ ಬಳಿಗೆ ಹೋದರು, ಅವನನ್ನು ಸೌಖ್ಯಪಡಿಸಿದರು. ಪ್ರೀಸಲು ಪ್ರೀಸಲು ಪ್ರೀಸಲು. ಓ ನನ್ನ ಸಹೋದರನೇ ಸಹೋದರಿ, ಹೀಗೆ ಪ್ರಾರ್ಥಿಸುವವನು ಮಾತ್ರ ರಕ್ಷಣೆ ಹೊಂದುವವನಲ್ಲ. ಪ್ರಾರ್ಥಿಸಿದರೆ ರಕ್ಷಣೆ ಎಂಬುದಾಗಿ ಅಲ್ಲ, ವಾಕ್ಯವನ್ನ ಜೀವಿತದಲ್ಲಿ ಅನುಸರಿಸುವಾಗ ಮಾತ್ರವೇ ರಕ್ಷಣೆ. ನನ್ನ ಪಾಪಗಳನ್ನು ಬಿಟ್ಟು ಬಿಡುವಾಗಲೇ ರಕ್ಷಣೆ. ನನ್ನ ಮನಸ್ಸು ಯಾವುದೆಲ್ಲ ಕೆಟ್ಟದು ಎಂದು ಹೇಳುತ್ತದೆ ಅದೆಲ್ಲವನ್ನು ತೊರೆದು ಬಿಡುವುದಾದರೆ ಮಾತ್ರವೇ ನಾನು ದೇವರ ಮಗನು, ದೇವರ ಮಗಳು. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ದೇವರು ನಿನಗೆ ಮಾತಿಗೆ ಎಟಕದ ರೀತಿಯಲ್ಲಿ ಮಾತನಾಡುವ ಎಲ್ಲವುಗಳಿಗೆ ನೀನು ಕಿವಿಗೊಡುತ್ತೀಯ. ಓ ನನ್ನ ಸಹೋದರನೇ, ಓ ನನ್ನ ಸಹೋದರಿಯೇ, ನಾವು ದೇವರ ಮಾತಿಗೆ ಕಿವಿಗೊಡಬೇಕು. ದೇವರನ್ನ ಮಾಡದೆ ಮಾತನಾಡುತ್ತಾರೆ. ಯಾವಾಗ, ಎಲ್ಲಿ, ಹೇಗೆ? ದೇವರ ವಾಕ್ಯದ ಮೂಲಕವಾಗಿ, ಮತ್ತೊಬ್ಬರು ಸಾರುವ ಶುಭ ಸಂದೇಶಗಳ ಮೂಲಕವಾಗಿ. ಆ ಸಾರುವ ಶುಭ ಸಂದೇಶ ಅಥವಾ ನಾನು ಓದುವ ಶುಭ ಸಂದೇಶ, ದೇವರ ವಾಕ್ಯ ನನ್ನೊಳಗಿರುವ ಮುಳ್ಳುಗಳನ್ನ, ಪಾಪದ ಮುಳ್ಳುಗಳನ್ನ, ಬಲಹೀನತೆಯ ಮುಳ್ಳುಗಳನ್ನ ಅಥವಾ ಯಾವುದೇ ಕೆಟ್ಟ ಮುಳ್ಳುಗಳನ್ನ ಆ ವಾಕ್ಯಗಳು ನನ್ನಿಂದ ಕಿತ್ತು ಹಾಕಲ್ಪಡುತ್ತದೆ. ಕೆಲವು ಸರಿ ನೋಡಿ, ಕೆಲವು ವ್ಯಕ್ತಿಗಳು ದೇವರ ವಾಕ್ಯವನ್ನು ಗೌರವಿಸುವುದಿಲ್ಲ, ವ್ಯಕ್ತಿಗಳ ನಿಮಿತ್ತವಾಗಿ ದೇವರ ವಾಕ್ಯವನ್ನು ಬಹಿಷ್ಕರಿಸುತ್ತಾರೆ. ಆದರೆ ಅವರ ಮುಳ್ಳುಗಳು ಕಿತ್ತು ಹಾಕಲ್ಪಡುವುದಿಲ್ಲ. ಅವರಲ್ಲಿರುವಂತಹ ಯಾವ ವಿಧವಾದ ಕೆಟ್ಟದ್ದು ಅವರಿಂದ ಕಿತ್ತು ಹಾಕಲ್ಪಡುವುದಿಲ್ಲ. ಕಾರಣ ಅವರು ಕೇವಲ ಕೇಳಿ ಓಡಿಯವರಾಗುತ್ತಾರೆ. ಇವರನ್ನು ಬಿಟ್ಟು ಮತ್ತೊಬ್ಬರನ್ನ ಬಿಟ್ಟು ಮಗದೊಬ್ಬರನ್ನ ಎಂಬುದಾಗಿ ಬರೀ ಅದ್ಭುತಗಳಿಗಾಗಿ, ಅವಶ್ಯಕತೆಗಳಿಗಾಗಿಯೂ ವೈರಾಗ್ಯ ಮನಸ್ತಾಪಗಳಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ. ಅವನೆಲ್ಲರನ್ನ ಪ್ರೀತಿಸುತ್ತಾನೆ, ಅವನೆಲ್ಲರನ್ನ ಕ್ಷಮಿಸುತ್ತಾನೆ, ಅವನೆಲ್ಲವನ್ನು ಸಹಿಸುತ್ತಾನೆ, ಅವನೆಲ್ಲವನ್ನ ಬಿಟ್ಟುಕೊಡುತ್ತಾನೆ. ಅದಕ್ಕೆ ಯೇಸು ಮುಂದೆ ಹೇಳ್ತಾರೆ, ನೀವು ದೇವರ ಮಕ್ಕಳೆಲ್ಲ ಆದುದರಿಂದಲೇ ಕಿವಿಗೊಡುವುದಿಲ್ಲ ಎಂದು ನುಡಿದರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ದೇವರ ಮಕ್ಕಳೆಲ್ಲ, ಅದಕ್ಕೆ ನೀವು ಹೇಳೋದಕ್ಕೆ ಕಿವಿಗೊಡುವುದಿಲ್ಲ. ನನ್ನನ್ನು ನಿಮ್ಮನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹೌದಲ್ವೇ? ನಿಜ ಅಲ್ವಾ? ನಾವು ಕಿವಿಗೊಡುತ್ತಾ ಇಲ್ಲ, ಸ್ವಾರ್ಥಕ್ಕೆ ಮಾತ್ರ ಕಿವಿಗೊಡ್ತೇವೆ, ಸೆಲೆಕ್ಷನ್ ಮಾಡಿ ಕಿವಿಗೊಡ್ತೇವೆ, ಕೆಟ್ಟ ಆಲೋಚನೆಯಲ್ಲಿ ಕಿವಿಗೊಡ್ತೇವೆ. ಒಳ್ಳೆಯದು ಹೇಳುವಾಗ ಕೇಳುವುದಿಲ್ಲ, ಬುದ್ಧಿ ಹೇಳುವಾಗ ಕೇಳುವುದಿಲ್ಲ, ತಪ್ಪು ಎಂದು ಹೇಳುವಾಗ ಕೇಳುವುದಿಲ್ಲ. ಅಲ್ಲಿ ಆಕ್ರೋಶ, ವೈರಾಗ್ಯ, ಸೇಡು, ಮತ್ಸರ, ಹಗೆತನ ಪ್ರಾರಂಭವಾಗುತ್ತದೆ.
ಕಾರಣವೇನು? ನಾನು ದೇವರ ಮಾತಿಗೆ ಕಿವಿಗೊಡುವನಲ್ಲ. ಅಂದರೆ ಒಂದೇ ಪದದಲ್ಲಿ ಹೇಳಬೇಕಾದರೆ, ನಾನು ದೇವರ ಮಗನಲ್ಲ, ಮಗಳಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಅನೇಕ ವಿಷಯಗಳನ್ನು ನಾವು ಧ್ಯಾನಿಸುತ್ತೇವೆ, ಅನೇಕ ವಿಷಯಗಳನ್ನು ನಾವು ಚಿಂತಿಸುತ್ತೇವೆ. ಆದರೆ ನಾನು ದೇವರ ಮಗನಾಗಿ, ದೇವರ ಮಗಳಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇನಾ? ದೈವ ನೀತಿಗೆ ತಕ್ಕಾಗಿ ನಾನು ಜೀವಿಸುತ್ತಾ ಇದ್ದೇನಾ? ದೈವ ಪದ್ಧತಿಗೆ ತಕ್ಕಾಗಿ ನಾನು ಜೀವಿಸುತ್ತಾ ಇದ್ದೇನಾ? ಇದನ್ನು ನಾನು ಚಿಂತನೆಗೆ ತೆಗೆದುಕೊಳ್ಳಬೇಕು. ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬುದಾದರೆ ನನ್ನ ನಡೆಯು ಬದಲಾವಣೆ ಆಗುತ್ತದೆ, ನನ್ನ ನುಡಿಯು ಬದಲಾವಣೆ ಆಗುತ್ತದೆ, ನನ್ನ ಚಿಂತೆ ಬದಲಾವಣೆ ಆಗುತ್ತದೆ, ನನ್ನ ಕ್ರಿಯೆಗಳ ಬದಲಾವಣೆ ಆಗುತ್ತದೆ, ನನ್ನ ಸ್ವಭಾವಗಳ ಬದಲಾವಣೆ, ನಾನು ನೂತನ ಮನುಷ್ಯನಾಗುತ್ತೇನೆ. ಹೌದು ನನ್ನ ಸಹೋದರನೇ, ಸಹೋದರಿ, ಹೌದು, ನಾನು ಬದಲಾವಣೆ ಆಗುತ್ತೇನೆ. ಯಾರು ನನ್ನೊಂದಿಗೆ ಮಾತನಾಡುವಾಗಲೂ ನಾನು ಅದಕ್ಕೆ ಕಿವಿಗೊಡುತ್ತೇನೆ. ವಾಕ್ಯದಲ್ಲಿ ಕೊರತೆಯನ್ನು ನೋಡುವುದಿಲ್ಲ, ವ್ಯಕ್ತಿಯನ್ನು ನೋಡುವುದಿಲ್ಲ. ವಾಕ್ಯದಲ್ಲಿ ನಾನು ಸೇಡು ಇರುವುದಿಲ್ಲ, ಮತ್ಸರವಿಡುವುದಿಲ್ಲ. ಯಾಕೆಂದರೆ ನಾನು ದೇವರ ಮಗನಾಗಿ, ಮಗಳಾಗಿದ್ದು ದೇವರ ವಾಕ್ಯಕ್ಕೆ ಕಿವಿಗೊಡುವುದಾದರೆ, ದೇವರ ವಾಕ್ಯವು ನನ್ನೊಂದಿಗೆ ಮಾತನಾಡುವ ಎಲ್ಲವನ್ನ ನಾನು ಅನುಸರಿಸುತ್ತೇನೆ. ನೀನು ಅನುಸರಿಸುತ್ತೀಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓ ನನ್ನ ಸಹೋದರ, ಸಹೋದರಿ, ನಮ್ಮ ಜೀವನವು ಶ್ರೇಷ್ಠಕರವಾದದ್ದು. ಹೌದು, ನಾವು ದೇವರಿಂದ ಕರೆ ಹೊಂದಿದ್ದೇವೆ. ಹೌದು, ದೇವರ ಚಿತ್ತವನ್ನು ನಾವು ಅರಿತಿದ್ದೇವಾ? ಇಲ್ಲ. ಕಾರಣ ನಾವು ಲೋಕವನ್ನು ಹಿಂಬಾಲಿಸುತ್ತಾ ಇದ್ದೇವೆ. ಲೋಕವು ಕೊಡುವ ಸುಖಕ್ಕೆ ಗುಲಾಮರಾಗುತ್ತಾ ಇದ್ದೇವೆ. ಲೋಕವು ಕೊಡುವ ಸ್ಥಾನಮಾನಗಳಿಗೆ ಗುಲಾಮರಾಗ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ದೇವರ ಮಗನಾಗಿ, ಮಗಳಾಗಿ ಜೀವಿಸುತ್ತಾ ಇದ್ದೇನೆ ಎಂಬ ಪ್ರಶ್ನೆಗೆ ನಮ್ಮ ಮನಸ್ಸಾಕ್ಷಿ ಉತ್ತರ ಕೊಡುತ್ತದೆ. 5 ನಿಮಿಷ ಕುಳಿತುಕೊಳ್ಳಿ ಸಾಕು, 5 ನಿಮಿಷ ಕುಳಿತುಕೊಳ್ಳಿ ಸಾಕು ನನ್ನ ಸಹೋದರ, ಸಹೋದರಿ. ನೀನಾರೆಂಬುದನ್ನು ನಿನ್ನ ಮನಸ್ಸಾಕ್ಷಿ ನಿನಗೆ ಹೇಳುತ್ತದೆ. ನೀನು ದೇವರನ್ನ ನಿಜವಾಗಿ ಪ್ರೀತಿಸುತ್ತಾ ಇದ್ದೀಯಾ ಎಂಬುದು ಮನಸ್ಸಾಕ್ಷಿ ಹೇಳುತ್ತದೆ. ನೀನು ನಿಜವಾಗಿ ದೇವರ ಮಾತಿಗೆ ಕಿವಿಗೊಡುತ್ತಾ ಇದೆಯಾ ಎಂಬುದಾಗಿ ನಿನ್ನ ಮನಸ್ಸಾಕ್ಷಿ ಹೇಳುತ್ತದೆ. ಅಥವಾ ದೇವರ ಮುಂದೆ ನೀನು ಪ್ರಾಮಾಣಿಕನಾಗಿದ್ದೀಯಾ ಇಲ್ಲ ಎಂಬುದಾಗಿ ನಿನ್ನ ಮನಸ್ಸಾಕ್ಷಿ ಹೇಳುತ್ತದೆ. ಕೇವಲ ನೀನು ಪ್ರಾರ್ಥಿಸುವುದರಿಂದ ದೇವರ ಮಗನ ಮಗಳಲ್ಲ, ಬಲಿಪೂಜೆಗೆ ಹೋಗುವುದರಿಂದ ದೇವರ ಮಗನ ಮಗಳಲ್ಲ, ಧ್ಯಾನಕ್ಕೆ ಹೋಗುವುದರಿಂದ ದೇವರ ಮಗನ ಮಗಳಲ್ಲ, ಅಥವಾ ವಾಕ್ಯ ಕೇಳುವುದರಿಂದ ದೇವರ ಮಗನ ಮಗಳಲ್ಲ. ನೀನು ಆ ವಾಕ್ಯವನ್ನು ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ಮಾತ್ರವೇ ದೇವರ ಮಗನು. ಕೇವಲ ನೀನು ಆರಾಧಿಸಿ ಸ್ತುತಿಸುವಾಗ ದೇವರ ಮಗಳಲ್ಲ, ಮಗನಾಗಲು ಸಾಧ್ಯವಿಲ್ಲ. ಮತ್ತೊಬ್ಬರಿಗೆ ನೀನು ಸಾಕ್ಷಿಗಳನ್ನು ಹೇಳುವಾಗ ದೇವರ ಮಗನ ಮಗಳಾಗಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ದೇವರ ಮಗನು, ಮಗಳಾಗಬೇಕಾದರೆ ನನ್ನ ನಡೆನುಡಿಗಳು ಬದಲಾವಣೆಯಾಗಬೇಕು. ನನ್ನ ಜೀವನ ಬದಲಾವಣೆಯಾಗಬೇಕು. ನನ್ನ ಸ್ವಭಾವಗಳು ಬದಲಾವಣೆಯಾಗಬೇಕು. ನನ್ನಲ್ಲಿರುವ ಕ್ರಿಯೆಗಳು ಬದಲಾವಣೆಯಾಗಬೇಕು. ದೇವರ ಆತ್ಮರಿಗೆ ತಕ್ಕದ್ದಾಗಿ ನಾನು ಜೀವಿಸಬೇಕು. ಹೌದು, ತಾಯಿ ಮಾತೆ ಮರಿಯಳನ್ನು ನಾವು ನೋಡುತ್ತೇವೆ. ಇಗೋ ದೇವರ ದಾಸಿ ಎಂದರು. ದೇವರ ನುಡಿದ ಮಾತಿಗೆ ಪ್ರತ್ಯುತ್ತರವನ್ನು ಕೊಡದೆ, ಇಗೋ ದೇವರ ದಾಸಿ, ನಿಮ್ಮ ಚಿತ್ತದಂತೆ ಆಗಲಿ ಎಂದು ಹೇಳಿದರೆ ಆಕೆಯು ದೇವರ ಮಗಳು, ದೇವರ ಮಗಳು. ಯಾಕೆಂದರೆ ದೇವರ ಚಿತ್ತವನ್ನ ಸಂಪೂರ್ಣವಾಗಿ ನೆರವೇರಿಸಿದಂತಹ ತಾಯಿ. ಸಾಯುವ ಕೊನೆಯ ಕ್ಷಣದವರೆಗೂ, ತನ್ನ ಮಗನು ಸಾಯುವವರೆಗೂ ದೇವರ ಚಿತ್ತವನ್ನು ನೆರವೇರಿಸಿದಂತಹ ಮಹಾಪುಣ್ಯವತೆ ಪರಿಶುದ್ಧ ತಾಯಿ ಮಾತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓ ನನ್ನ ಸಹೋದರನೇ, ಸಹೋದರಿ, ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ನಾನು ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೇನಾ? ನಿನ್ನ ಗಂಡನನ್ನ ನೀನು ಗೌರವಿಸದೆ, ನೀನು ಎಷ್ಟೇ ಪ್ರಾರ್ಥನೆ ಮಾಡಿ ನಿನ್ನ ಗಂಡನನ್ನ ಗೌರವಿಸದೆ ಹೋದರೆ ನೀನು ದೇವರ ಮಗಳಲ್ಲ. ನೀನೆಷ್ಟೇ ಧ್ಯಾನ ಮಾಡಿದ್ದೀನಿ, ಏನೇ ಪ್ರಾರ್ಥಿಸಿ, ಏನೇ ಮಾಡಿದ್ದೇನೆ, ಹೆಂಡತಿಯನ್ನು ನೀನು ಬಹಿಷ್ಕರಿಸಿದ್ರೆ ದೇವರ ಮಗಳನ್ನ, ಮಗನಲ್ಲ.
ನೀನು ಎಷ್ಟೇ ಗುರುವಾಗಿ ಯಾಜಕನಾಗಿದ್ದು ಅಥವಾ ಏನೇ ಮೇಧಾವಿಯಾಗಿ ಏನೇ ಮಾಡಿದರೂ ನಿನ್ನ ಎತ್ತವರನ್ನು ಗೌರವಿಸದೆ ಹೋದರೆ ನೀನು ದೇವರ ಮಗನು ಮಗಳಲ್ಲ. ನಿನ್ನ ಒಡ ಹುಟ್ಟಿದವರನ್ನು ಗೌರವಿಸಿ ಅವರ ಕಷ್ಟ ನಷ್ಟಗಳಲ್ಲಿ ಒಂದಾಗದೆ ಹೋದರೆ ನೀನು ದೇವರ ಮಗನು ಮಗಳಲ್ಲ. ನಿನ್ನ ಅತ್ತೆಯನ್ನು ಮಾವನನ್ನು ಸನ್ಮಾನಿಸಿ ಗೌರವಿಸದೆ ತಿರಸ್ಕರಿಸಿದರೆ ನೀನು ದೇವರ ಮಗನು ಮಗಳಲ್ಲ. ಪರರನ್ನು ನಿಂದಿಸಿ ದೂಷಿಸಿ ತಿರಸ್ಕರಿಸಿ ನಿರಾಕರಿಸುವುದಾದರೆ ನೀನು ದೇವರ ಮಗನು ಮಗಳು ಅಲ್ಲ. ದೇವರಿಗೆ ವಿಧಿಯರಾಗಿ ನಡೆಯದೆ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಕೇವಲ ಅದನ್ನು ಶಬ್ದವಾಗಿ ಚಿಂತಿಸಿ ಒಳಿತನ್ನು ಮಾಡದೆ ಕೇವಲ ಒಳಿತನ್ನು ಮಾತನಾಡಿದರೆ ನೀನು ದೇವರ ಮಗನು ಮಗಳು ಅಲ್ಲ. ವಾಡಿಕೆಗಾಗಿ ನೀನು ಪ್ರಾರ್ಥಿಸಿ ಕುಳಿತರೆ ದೇವರ ಮಗನು ಮಗಳು ಅಲ್ಲ. ಪ್ರೀಸ್ ದಿ ಲಾರ್ಡ್. ನಾನು ದೇವರ ಮಗನು ಮಗಳು ಎಂಬುದನ್ನ ನನ್ನ ಜೀವನದ ಮೂಲಕವಾಗಿ ನಾನು ತೋರ್ಪಡಿಸಬೇಕು. ನನ್ನ ಸ್ವಭಾವಗಳ ಬದಲಾವಣೆಯ ಮೂಲಕವಾಗಿ ತೋರ್ಪಡಿಸಬೇಕು. ಬಾಯಿ ಮಾತಿನಲ್ಲಿ ಎಷ್ಟೇ ಹೇಳಬಹುದು ನಾನು ದೇವರ ಮಗನು ದೇವರ ಮಗಳು ಎಂದು, ಅದರ ಸ್ವತಃ ಜೀವನದಲ್ಲಿ ನಾನು ದೇವರ ಮಗನು ಮಗಳು ಎಂಬುದನ್ನ ವ್ಯಕ್ತಪಡಿಸಿ ತಿಳಿಯಪಡಿಸಬೇಕು. ಬಾಯಲ್ಲಿ ನಾನು ಹೇಳುವುದಲ್ಲ, ನಾನು ಸ್ವತಃ ನನ್ನ ನಡೆಗಳಿಂದ ನುಡಿಗಳಿಂದ ಪ್ರಕಟಿಸಬೇಕು ನಾನು ದೇವರ ಮಗನು ಮಗಳೆಂಬುದಾಗಿ. ಪ್ರಿಯ ಸಹೋದರನೇ ಸಹೋದರಿಯೇ, ಈ ಸುಂದರವಾದ ಈ ಮಧ್ಯಾಹ್ನದ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇದ್ದೇವೆ. ದೇವರ ವಾಕ್ಯ ನಮ್ಮ ಮುಂದೆ ಇದೆ, ದೇವರ ವಾಕ್ಯ ನಮ್ಮ ಹತ್ತಿರವಿದೆ, ಅದು ನಮ್ಮ ಎದುರಿನಲ್ಲಿಯೇ ಇದೆ, ಅದು ನಮ್ಮ ಹೃದಯದಲ್ಲಿಯೇ ಇದೆ, ನಮ್ಮ ತುಟಿಯಲ್ಲಿಯೇ ಇದೆ. ದೇವರು ನಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರೆ. ಪ್ರತಿದಿನ ದೇವರು ನನ್ನೊಡನೆ ನಿನ್ನೊಡನೆ ಮಾತನಾಡುತ್ತಾರೆ. ಆಲೋಚನೆಯ ಮೂಲಕವಾಗಿ ಮಾತನಾಡುತ್ತಾರೆ, ವಾಕ್ಯದ ಮೂಲಕವಾಗಿ ಮಾತನಾಡುತ್ತಾರೆ, ಗುರು ಹಿರಿಯರ ನಿಮಿತ್ತವಾಗಿ ಮಾತನಾಡುತ್ತಾರೆ, ಮಿತ್ರನ ಮುಖಾಂತರವಾಗಿ ಮಾತನಾಡುತ್ತಾರೆ. ಯಾಕೆ? ನಿನ್ನ ಮಕ್ಕಳ ಮೂಲಕವಾಗಿ ಮಾತನಾಡುತ್ತಾರೆ. ಎಷ್ಟು ಜನ ನಾವು ಕಿವಿಗೊಡುತ್ತಾ ಇದ್ದೇವೆ? ನಿನ್ನ ತಂದೆ ತಾಯಿಗಳನ್ನ ನೀನು ಗೌರವಿಸದೆ ಹೋಗುವಾಗ ನಿನ್ನ ದೇವರ ಮಗನ ಮಗಳಲ್ಲ. ನಿನ್ನ ತಂದೆ ತಾಯಿಗೆ ನೀನು ವಿಧಿಯಳಾಗಿ ನಡೆಯದೆ ಹೋಗುವಾಗ ದೇವರ ಮಗನ ಮಗಳು ಅಲ್ಲ. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನೀನು ಜೀವಿಸುವುದಾದರೆ ದೇವರ ಮಗನ ಮಗಳು ಅಲ್ಲ. ನಿನ್ನ ಸೇವಾ ಕಾರ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದಾದರೆ ನಿನ್ನ ದೇವರ ಮಗನ ಮಗಳು ಅಲ್ಲ. ಎಷ್ಟೇ ಮಧ್ಯಸ್ಥ ಪ್ರಾರ್ಥನಾ ತಂಡದಲ್ಲಿ ಕುಳಿತು ಎಷ್ಟು ಗಂಟೆಗಳ ಕಾಲ ದಿನಂಪ್ರತಿ ನಿನ್ನ ಆನ್ಲೈನ್ನಲ್ಲಿ ಆಗ್ಬೋದು, ಮನೆಯಲ್ಲೇ ಆಗ್ಬೋದು, ಧ್ಯಾನ ಮಂದಿರದಲ್ಲಿ ಆಗ್ಬೋದು, ಒಬ್ಬಳೇ ಆಗಬಹುದು, ಮೊಬೈಲ್ ಇಟ್ಕೊಂಡಾಗ್ಬೋದು, ಯಾವ ವಿಷಯದಲ್ಲಿ ಆಗ್ಬೋದು, ಎಷ್ಟು ಪ್ರಾರ್ಥನೆ ಮಾಡಿದರೂ ನೀನು ನಿನ್ನ ನೆರೆಯವನನ್ನ ಪ್ರೀತಿಸದೆ ಹೋದರೆ, ನಿನ್ನ ಕುಟುಂಬವನ್ನು ಪ್ರೀತಿಸದೆ ಹೋದರೆ, ನಿನ್ನ ಪತಿಯನ್ನು ಪ್ರೀತಿಸದೆ ಹೋದರೆ ನೀನು ದೇವರ ಮಗನು ದೇವರ ಮಗಳು ಅಲ್ಲವೇ ಅಲ್ಲ. ನೀನು ಕಪಟ ವಿಶ್ವಾಸಿ. ಕುರಿಯ ಚರ್ಮವನ್ನು ಒದ್ದುಕೊಂಡಂತಹ ತೋಳ. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ದೇವರ ಮಾತಿಗೆ ಕಿವಿಗೊಡುವುದು. ಮೋಶೆಯು ತನ್ನ ಜೀವಿತದಲ್ಲಿ ಇಸ್ರಾಯೇಲರನ್ನ ದೇವರನ್ನು ಪ್ರಕಟಿಸುವುದಕ್ಕಾಗಿ ಹಾಗೂ ಯೆಹೂದ್ಯರನ್ನ ಫಾರೋನ ಕೈಯಿಂದ ಬಿಡಿಸುವುದಕ್ಕಾಗಿ ದೇವರ ಮಾತಿಗೆ ಕಿವಿಗೊಟ್ಟನು. ದೇವರ ಮೋಶೆಯೊಡನೆ ಇದ್ದರು. ಮೋಶೆಯ ಮರಣದ ಕೊನೆಯವರೆಗೂ ಅವನು ದೇವರನ್ನು ಬಿಟ್ಟು ಬಾಳಲಿಲ್ಲ. ದೇವರ ಅವನ ಸಂಗಡವೇ ಇದ್ದರು. ದೇವರ ಮಾತಿಗೆ ಕಿವಿಗೊಡುತ್ತಲೇ ಇದ್ದನು ಮೋಶೆ. ಆದ್ದರಿಂದ ಅವನ ಮುಂದೆ ಇದ್ದಂತಹ ಲಕ್ಷಾಂತರ ಜನರು ಸರ್ವೇಶ್ವರರು ಯಾರು ಎಂಬುದನ್ನು ಕಂಡುಕೊಂಡರು. ಸರ್ವೇಶ್ವರನ ಹಿಂಬಾಲಿಸಿದರೆ ಇಲ್ಲೋ ಗೊತ್ತಿಲ್ಲ, ಆದರೆ ಮೋಶೆ ಅವರೆಲ್ಲರೂ ದೇವರು ಯಾರು, ಸರ್ವೇಶ್ವರ ಯಾರು ಎಂಬುದನ್ನು ಪ್ರಕಟಿಸಿದನು. ಕಾರಣ ಅವನು ದೇವರ ಮಗನಾಗಿದ್ದನು. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುತ್ತಾರೆ, ಸತ್ಯಕ್ಕೆ ಕಿವಿಗೊಡುತ್ತಾರೆ, ಸತ್ಯವನ್ನು ಅನುಸರಿಸುತ್ತಾರೆ.
ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ನಮ್ಮ ಜೀವನವು ಇವತ್ತಿನ ದಿನಗಳಲ್ಲಿ ಏನು ಗೊತ್ತಾ? ನಾನು ಪ್ರಾರ್ಥನೆ ಮಾಡಿಬಿಟ್ರೆ ದೇವರ ಮಗಳು. ಅಯ್ಯೋ, ನಾನು ಎಷ್ಟು ಗಂಟೆ ಪ್ರಾರ್ಥಿಸ್ತೇನಪ್ಪ ಅಷ್ಟೇ. ಆದರೆ ನಿಜವಾಗಿ ನೀನು ದೇವರ ಮಗನು, ದೇವರ ಮಗಳ? ದೇವರಿಗೆ ಮೆಚ್ಚುಗೆ ಉಳ್ಳವನಾಗಿ ನಾನು ಬಾಳುತ್ತಾ ಇದ್ದೇನಾ? ದೇವರಿಗೆ ನಾನು ಮೆಚ್ಚುಗೆಯಾಗಿ ಬಾಳುತ್ತಾ ಇದ್ದೇನೆ ಅಂದರೆ ನಾನು ನನ್ನ ಮುಂದೆ ಇರುವವರಿಗೆ ಮೆಚ್ಚುಗೆಯಾಗಿ ಬಾಳಬೇಕು. ಸ್ಥಾನ ಗಿಟ್ಟಿಸುವುದಕ್ಕಾಗಿ, ಹಣ ಸಂಪಾದಿಸುವುದಕ್ಕಾಗಿ, ಹೆಸರಿಗಾಗಿ, ಸ್ವಾರ್ಥಕ್ಕಾಗಿ ಅಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸ. ಆದರೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನೀವು ದೇವರ ಮಕ್ಕಳಲ್ಲ, ನೀವು ದೇವರ ಮಕ್ಕಳಲ್ಲ, ಆದ್ದರಿಂದ ಕಿವಿಗೊಡುವುದಿಲ್ಲ. ಯಾರ್ಯಾರು ದೇವರ ಮಕ್ಕಳಲ್ಲ ಎಂಬುದಾಗಿ ಇಲ್ಲಿ ತೀರ್ಮಾನಿಸಿಕೊಳ್ಳಿ. ನಿಮ್ಮ ಮನಸ್ಸಾಕ್ಷಿ ಹೇಳಿಬಿಡುತ್ತದೆ. ಈಗ ಆಲಿಸಿದಂತ ಈ ಸ್ವಭಾವಗಳು ನಿಮ್ಮಲ್ಲಿ ಯಾವ ವಿಧದಲ್ಲಿ ಇದೆ, ನನ್ನಲ್ಲಿ ಯಾವ ವಿಧದಲ್ಲಿ ಎಂಬುದನ್ನು ನೋಡಿ ಕ್ಷಣಾರ್ಥದಲ್ಲಿ ಮನಸ್ಸಾಕ್ಷಿ ಹೇಳ್ತದೆ, ನೀವು ನಿಜವಾಗಿ ದೇವರ ಮಗನ ಇಲ್ವಾ? ಹೌದಾ? ಓ ಪ್ರಿಯ ಸಹೋದರ, ಸಹೋದರಿ, ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ಆ ಪ್ರೀತಿಯ ನಿಮಿತ್ತವಾಗಿ ನಾವು ಈ ಲೋಕದಲ್ಲಿ ಆಶೀರ್ವಾದವಾಗಿ ಜೀವಿಸಬೇಕೆಂದು ಆಸೆ ಪಡುತ್ತಾರೆ. ಆದರೆ ನಾವು ಅದನ್ನು ಅರ್ಥೈಸಿಕೊಳ್ಳುವುದಿಲ್ಲ. ದೇವರೆಲ್ಲರನ್ನು ಪ್ರೀತಿಸ್ತಾರೆ. ಈ ಲೋಕದಲ್ಲಿರುವಂತಹ ಎಲ್ಲರೂ ದೇವರ ಮಕ್ಕಳೇ, ಎಲ್ಲರೂ ದೇವರ ಮಕ್ಕಳೇ. ಯೋಹಾನನ ಪತ್ರವನ್ನು ತೆಗೆದುಕೊಳ್ಳುವಾಗ ನೀವು ದೇವರ ಮಕ್ಕಳು, ದೇವರ ಮಕ್ಕಳು, ದೇವರ ಮಕ್ಕಳು ಎಂಬುದಾಗಿ ಒತ್ತಿ 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 ಹೇಳುತ್ತಾರೆ. ಆದರೆ ನಾನು ದೇವರ ಮಗಳು ಎಂಬುದನ್ನು ಕೇಳುವಾಗ ನಿಜವಾಗಿ ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬುದನ್ನು ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಟ್ಟುಕೊಂಡು ನಾವು ಪರಿಶೀಲಿಸಿಕೊಳ್ಳಬೇಕು. ಹೌದು, ನಾವು ದೇವರಿಂದಲೇ ಹುಟ್ಟಿದವರು, ದೇವರ ಛಾಯೆಯಲ್ಲೇ ಹುಟ್ಟಿದವರು. ದೇವರ ಛಾಯೆಯಲ್ಲಿ ಹುಟ್ಟಿದವರು. ಆದರೆ ದೈವತ್ವವಿಲ್ಲ, ನಮ್ಮಲ್ಲಿ ದೈವತ್ವವಿಲ್ಲ. ದುಷ್ಟತನವಿದೆ, ಕೆಟ್ಟತನವಿದೆ, ಹೋರಾಟವಿದೆ, ಮೋಸವಿದೆ, ವಂಚನೆ ಇದೆ, ದ್ವೇಷವಿದೆ, ಕಪಟತನವಿದೆ, ನಿಂದನೆ ದೂಷಣೆಗಳಿದೆ, ಅವಹೇಳನಗಳಿದೆ, ಸ್ವಾರ್ಥವಿದೆ, ಸೇಡಿದೆ, ಅಧಿಕಾರ ಸ್ಥಾನಮಾನಗಳ ಮೋಹವಿದೆ, ಹಣಮೋಹವಿದೆ, ಸುಖಭೋಗದ ವಿಲಾಸದ ಆಸೆಗಳಿದೆ. ಹೇಗೆ ದೇವರ ಮಗನು, ದೇವರ ಮಗಳು ಎಂದು ಹೇಳಲು ಸಾಧ್ಯ? ಹೇಗೆ ಸಾಧ್ಯ? ಅತೀವವಾಗಿ ನಾವು ಯೋಚನೆ ಮಾಡಬೇಕು. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿಗೊಡುವರು. ಓ ನನ್ನ ಸಹೋದರ, ಸಹೋದರಿ, ನೀನು ದೇವರ ಮಾತಿಗೆ ಕಿವಿಗೊಡಲು ಸಿದ್ಧನಾಗಿದ್ದೀಯಾ ಅಥವಾ ಕೊಡುತ್ತಾ ಇದ್ದೀಯಾ? ಒಂದು ಪಕ್ಷ ನೀನು ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೀಯಾ ಎಂದೇಳುವುದಾದರೆ ನಿನ್ನ ಜೀವನ ಬದಲಾವಣೆಯಾಗಿರ್ತದೆ. ನೀನು ನಿಜವಾಗಿ ಒಂದು ಸಂತನಾಗಿರುತ್ತೀಯ, ಜೀವಿಸುವ ಸಂತಳಾಗಿರುತ್ತೀಯ. ಆದ್ದರಿಂದ ನಮ್ಮ ಬಾಳಿನಲ್ಲಿ ನಮ್ಮ ದೈವತ್ವವನ್ನು ಪ್ರಕಟಿಸಬೇಕು. ನಮ್ಮ ನಡೆ ನುಡಿಗಳಿಂದ ನಾನು ಕ್ರಿಸ್ತನವನೆಂದು ನಾನು ಪ್ರಕಟಿಸಬೇಕು. ಕೇವಲ ಪ್ರಾರ್ಥನೆಯಿಂದ ಕ್ರಿಸ್ತನವನೆಂದು, ಬಲಿಪೂಜೆಯಿಂದ ಕ್ರಿಸ್ತನವನೆಂದು, ಧ್ಯಾನಕ್ಕೆ ಹೋಗುತ್ತೇನೆಂಬ ಕ್ರಿಸ್ತನವನೆಂದು, ನಾನು ಪ್ರಾರ್ಥಿಸುತ್ತೇನೆಂಬ ಕ್ರಿಸ್ತನವನೆಂದು, ಶುಭ ಸಂದೇಶ ಸಾರುತ್ತೇನೆಂಬ ಕ್ರಿಸ್ತನವನೆಂದು ನಾನು ಜೀವಿಸಿದರೆ ಏನೂ ಪ್ರಯೋಜನವಿಲ್ಲ. ಏನೂ ಪ್ರಯೋಜನವಿಲ್ಲ. ಏನು ಪ್ರಯೋಜನ? ಏನೂ ಪ್ರಯೋಜನವಿಲ್ಲ. ನಾನು ನನ್ನಿಂದ ತೋರ್ಪಡಿಸಬೇಕು. ನಾನು ನಿಜವಾಗಿ ಕ್ರಿಸ್ತನವನು, ಕ್ರಿಸ್ತನಿಗಾಗಿಯೇ
ಕ್ರಿಸ್ತನೊಂದಿಗೆ ಎಂಬ ವಿಶ್ವಾಸದಲ್ಲಿ ನನ್ನ ಜೀವಿತದಲ್ಲಿ ನಾನು ದೇವರಿಗೆ ಶರಣಾಗಿ ಜೀವಿಸಬೇಕು. ದೇವರ ಪ್ರೀತಿಗೆ ಶರಣಾಗಿ ಜೀವಿಸಬೇಕು. ದೇವರ ಕೃಪೆಗೆ ಶರಣಾಗಿ ಜೀವಿಸಬೇಕು. ದೇವರ ಮಗನು ಎಂಬುದಾದರೆ ದೇವರ ಮಾತಿಗೆ ನಾನು ಕಿವಿಗೊಡಬೇಕು, ಅನುಸರಿಸಬೇಕು. ನೋಡಿ, ತಪಸ್ಸು ಕಾಲ ಬರ್ತಾ ಇದೆ. ನನ್ನ ಕ್ಷಮಿಸಿ ಬಿಡು. ಸರಿ, ಒಳ್ಳೆಯದು. ಆದರೆ ಬರೀ ಆ ದಿನಕ್ಕೆ ನೀನು ಕ್ಷಮಿಸಿ ಬಿಡು, ನನ್ನಿಂದ ತಪ್ಪಾಗಿರೋ ಕ್ಷಮಿಸಿ ಬಿಡು ಎಂಬುದಾದರೆ ಅದು ಏನು ಪ್ರಯೋಜನವಿಲ್ಲ. ನೀನು ಕ್ಷಮಿಸಿ ಬಿಡು ಎಂಬುದಾದರೆ ನೀನು ಸಂಪೂರ್ಣವಾಗಿ ನೀನು ಯಾರನ್ನು ದ್ವೇಷಿಸುತ್ತೀಯೋ, ಯಾರ ಮೇಲೆ ಮನಸ್ತಾಪವಿದೆಯೋ, ಯಾರ ಮೇಲೆ ವೈರಾಗ್ಯವಿದೆಯೋ, ಯಾರ ಮೇಲೆ ಕೆಟ್ಟತನವಿದೆಯೋ ಅವರ ಮುಂದೆ ನೀನು ಶರಣಾಗಬೇಕು. ಅವನನ್ನು ಸಂಧಿಸಬೇಕು, ಅವಳನ್ನು ಸಂಧಿಸಬೇಕು. ಅವನೊಡನೆ ನೀನು ಔತಣದಲ್ಲಿ ಒಂದಾಗಬೇಕು. ಅವನನ್ನು ಆಲಂಗಿಸಿಕೊಳ್ಳಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ಎಂದೋ ಒಂದು ದಿನ ವಾಕ್ಯವನ್ನು ಕೇಳಿ, ಯಾವತ್ತೋ ಒಂದು ದಿನ ಪ್ರಾರ್ಥಿಸಿ ಅಲ್ಲ, ಅಥವಾ ದಿನ ಪ್ರಾರ್ಥಿಸಿ ವಾಕ್ಯವನ್ನು ಕೇಳಿ ಅಲ್ಲ, ಆ ವಾಕ್ಯದಂತೆ ನಡೆದು ಪಾಲಿಸುವಾಗ ಮಾತ್ರ ನಾನು ದೇವರ ಮಗನು, ದೇವರ ಮಗಳು. ಅದರಿಂದ ಈ ವಾಕ್ಯಗಳನ್ನು ಆಲಿಸೋಣ, ಪರರಿಗೆ ಶೇರ್ ಮಾಡೋಣ, ಪರರಿಗೆ ಕೇಳಲಿಕ್ಕೆ ಹೇಳೋಣ. ಕಾರಣ ನೀವು ಸಹ ಶುಭ ಸಂದೇಶಕಾರರಾಗುತ್ತೀರಿ. ಯಾವಾಗ ಇವುಗಳನ್ನ ಪರರಿಗೆ ನೀವು ಶೇರ್ ಮಾಡ್ತೀರೋ ನೀವು ಸಹ ಶುಭ ಸಂದೇಶಕಾರರಾಗುತ್ತೀರಿ. ಏಕೆಂದರೆ ನೀವು ಸಹ ದೇವರಿಂದ ಕರೆ ಹೊಂದಿದವರಾಗಿ. ಅದರಿಂದ ದಯವಿಟ್ಟು ಈ ಕಳಿಸುವ ಲಿಂಕ್ಗಳನ್ನ ಒಮ್ಮೆ ಲೈಕ್ ಕೊಡಿ. ನೀವು ಕಳಿಸೋದ್ರ ಲೈಕ್ ಕೊಟ್ಟು ಮತ್ತೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಇದು ಹಣಕ್ಕಾಗಿ ಅಲ್ಲ, ದೇವರ ಸಾಮ್ರಾಜ್ಯ ಪ್ರತಿಯೊಬ್ಬರಲ್ಲೂ ನೆಲೆಗೊಳ್ಳುವುದಕ್ಕಾಗಿ, ನಾವೆಲ್ಲರೂ ದೇವರ ಮಾತಿಗೆ ಕಿವಿಗೊಳ್ಳುವುದಕ್ಕಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಝಾರಿಯು ಪಾಂಡವಪುರ. ಪ್ರೀಸಲು. ಗಾಡ್ ಬ್ಲೆಸ್ ಯು.